ಇವನ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರುತ್ತೆ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನಿಮ್ಮ ಸೌಮ್ಯ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಹಾಗೆ ನಾನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ ಯಾರು ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಾಲೋ ಮಾಡಿ ಪ್ಲೀಸ್ ಹೇಳ್ತಾ ಇದ್ದೀನಿ. ನನ್ನ ಕಡೆ ತಪ್ಪಾಗಿದ್ರೆ, ಮಿಸ್ಟೇಕ್ ಆಗಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಹಾಕಿ ಈ ಥರ ಮಿಸ್ಟೇಕ್ ಆಗಿದೆ ಅಂತ. ಸೊ ನಾನು ಅದನ್ನು ತಿದ್ಕೊತೀನಿ. ಏನಪ್ಪ ಅಂತಂದರೆ, ನಾನು ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದೆ. ಸೊ ಏನಕ್ಕೆ ಅಂತಂದರೆ ಡೈಲಿ ರಿಟರ್ನ್ ಇದೇನೆ. ಏನು ಅಂತಂದರೆ 6 ಗಂಟೆಗೆ ಎದ್ದೇಳೋದು, ಟಿಫನ್ಗಳು ಮಾಡೋದು, ಅದೇ ಡೈಲಿ ಅದೇ ಆಗ್ಬಿಡುತ್ತೆ. ಸೊ ನಮ್ಮ ಹಸ್ಬೆಂಡ್ ಎತ್ಕೊಂಡು ಈಗ ಹೋದರು ಕಂಪ್ನಿಗೆ. ಸೊ ಅವರು 8 o'clock ಅಷ್ಟರಲ್ಲಿ ಬಿಟ್ಬಿಡ್ತಾರೆ ಮನೇನ. ಸೊ ಅದಕ್ಕೆ ಹೋಗಿದ್ದಾರೆ. ಹಾಗೆ ನನ್ನ ಬ್ಲಾಗ್ ಯಾರು ನೋಡ್ತಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಬ್ಲಾಗ್ ನೋಡಿ ಯಾರು ಲೈಕ್ ಮಾಡ್ತಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಮರಿಬೇಡಿ. ಏನಪ್ಪ ಅಂತಂದರೆ ಇವಾಗ ರಜಾ ಇರೋದ್ರಿಂದ ರಜಾ ಇದೆಯಲ್ಲ, ಸೊ ಅದರಲ್ಲಿಂದ ಮಕ್ಕಳಿಗೆಲ್ಲ ರಜಾ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ಲೀವಲ್ಲಿ ಎಲ್ಲ ಬರೀ ಆಚೆನೇ ಆಟ ಆಡ್ತಾ ಇದ್ದಾರೆ. ತೋರಿಸ್ತೀನಿ ರೀ. ಆಟಾಡ್ತಾಯಿದ್ರು, ಈಗ ಆ ಕಡೆಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ಗುಂಪು ಯಾವ ಥರ ಇದೆ ಅಂತ. ಗುಂಪು ಸೇರ್ಕೊಂಡ್ಬಿಟ್ಟಿದೆ, ಲೀವ್ ಇರೋದ್ರಿಂದ ಗುಂಪು ಸೇರ್ಕೊಂಡ್ಬಿಟ್ಟೈತೆ. ಲೀವ್ ಇರೋದ್ರಿಂದ ಎಷ್ಟು ಜನ ಆಟಾಡ್ತಾಯಿದ್ರು ಅಂದರೆ, ಈಗ ಬಾಲೆನ ಆ ಕಡೆ ಬಿದ್ದುಬಿಟ್ಟಿದೆ ಅಂತ ಆ ಕಡೆ ಹೋಗ್ಬಿಟ್ಟಿದ್ದಾರೆ ಹಿಂದಕ್ಕೆ ತುಂಬ ಜನ ಮಾತ್ರ. ನೀವು ಸ್ಕೂಲ್ ಟೈಮಲ್ಲಿ ಯಾವ ಥರ ಇತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನನಗಂತೂ ಸ್ಕೂಲ್ ಟೈಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ಟಿದೆ ಮಾತ್ರ. ಏನಪ್ಪ ಅಂತಂದರೆ, ಸ್ಕೂಲ್ ಟೈಮಲ್ಲಿ ಆಫ್ಟರ್ನೂನು ಲಂಚಿಗೆ ಬಿಡ್ತಾರಲ್ಲ, ಅಂಥ ಟೈಮಲ್ಲಿ ನಾವು ಲಂಚೇ ಮಾಡ್ತಾಯಿರಲಿಲ್ಲ. ನಾವು ನಮ್ಮ ಫ್ರೆಂಡ್ ಇದ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಹೋಗಿ ಚೆನ್ನಾಗಿ ತಿನ್ಕೊಂಡು, ಮತ್ತು ಈ ಬೇಸಿಗೆಕಾಲದಲ್ಲಿ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗ್ತವೆ. ಆಗೂ ಅಷ್ಟೇ ನಾವು ಜಾಸ್ತಿ ಸರಿಯಾಗಿ ಸ್ಕೂಲಿಗೆ ಹೋಗ್ತಾಯಿರಲಿಲ್ಲ. ಎಷ್ಟು ದಿನ ಚಕ್ಕರ್ ಹಾಕ್ಬಿಟ್ಟಿದೆ ಸ್ಕೂಲಿಗೆ ಗೊತ್ತಿಲ್ಲ. ಅಷ್ಟು ಮಜಾ ಸಿಕ್ಕೈತೆ ಮತ್ತು ಸ್ಕೂಲಲ್ಲಿ ಮಾತ್ರ. ಸ್ಕೂಲ್ ಲೈಫ್ ಎಷ್ಟು ಜನ ಮಿಸ್ ಮಾಡ್ಕೊತಾ ಇದ್ದಾರೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮಾತ್ರ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ. ಅದು ಆ ಫೀಲೇ ಬೇರೆ ಅನಿಸ್ಬೋದು. ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಸ್ಕೂಲ್ ಲೈಫೆಲ್ಲ. ಈಗ ಅದನ್ನು ಪಡ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ನಮ್ಮ ಮಮ್ಮಿ ಎಲ್ಲ ಅವಾಗ ಹೇಳ್ತಾಯಿದ್ರು, ನೀನು ಸ್ಕೂಲಿಗೆ ಇವಾಗ ಗೊತ್ತಾಗಲ್ಲ, ನಿನಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸ್ಕೂಲ್ ಯಾವಾಗ ಬಿಡ್ತೀವಿ ಅವಾಗ ನಿನ್ಗೆ ಗೊತ್ತಾಗುತ್ತೆ ಅಂತ. ಸೊ ಅದು ನಿಜ ಆಯಿತು, ಇವಾಗ ಗೊತ್ತಾಗ್ತೈತೆ. ಸ್ಕೂಲ್ ಲೈಫ್ ತುಂಬ ಚೆನ್ನಾಗಿತ್ತು. ಸೊ ಮಾವಿನಕಾಯಿ ಕಿತ್ಕೊಂಬರೋದು ಅವೆಲ್ಲ ಕ್ರೇಜಿ ಅಂತ ಹೇಳ್ಬೋದು. ಈ ಥರ ಮಾವಿನಕಾಯಿ ಕಿತ್ಕೊಂಬರೋದು, ಮತ್ತು ಯಾರು ತೋಟದಲ್ಲಿ ಯಾರಿದ್ದಾರೆ ಇಲ್ವೋ ಅಂತ ನೋಡ್ಕೊಂಡು ಕಿತ್ಕೊಂಬರೋದು, ಈ ಥರ ಕಲ್ತನೆಲ್ಲ ಯಾರು ಮಾಡಿದಾರೋ ಹೇಳಿ ನನಗೆ, ಓಕೆನಾ? ಹಾಗೆ ಬನ್ನಿ, ಪಾತ್ರೆ ತೊಳೆಯೋಣ. ಪಾತ್ರೆ ಇದ್ದಾವೆ, ತೊಳ್ಕೊಂಡು ಮಾತಾಡೋಣ. ಹಾಗೆ ಇವತ್ತು ಶುಕ್ರವಾರದಿಂದ ವಾರ ಮಾಡಬೇಕಲ್ಲ, ಸೊ ಅದಕ್ಕಾಗಿ ಇವತ್ತು ವಾರ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಡೈಲಿ ಅಷ್ಟೊಂದೇನು ಕೆಲಸ ಇರಲ್ಲ. ಹೋದರೆ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ, ಇಲ್ಲ ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ, ಅಷ್ಟೇ ಕೆಲಸ. ನಾನು ಹೌಸ್ ವೈಫ್ ಅಷ್ಟೇ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನನ್ನ ವೀಡಿಯೋ ನಿಮ್ಗೆ ತುಂಬ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನಾನು ಸಪೋರ್ಟ್ ಮಾಡಿ. ಹಾಗೆ ಈ ಥರ ಬೇರೆ ಥರ ವೀಡಿಯೋ ಮಾಡೋಕ್ಕೆ ನನಗೆ ಪ್ಲ್ಯಾನ್ ಕೊಡಿ. ಆ ಥರ ವೀಡಿಯೋಗಳು ಮಾಡಿ ಹಾಕ್ತಾಯಿರ್ತೀನಿ. ಸೊ ನಂಗೆ ಮಲ್ಲೇಶ್ವರಂ ಹೋಗೋ ಪ್ಲ್ಯಾನಲ್ಲಿದೆ. ಮಲ್ಲೇಶ್ವರಂಗೆ ಹೋದ್ಮೇಲೆ ಅಲ್ಲಿ ಪ್ಲೇಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಮಲ್ಲೇಶ್ವರಮು ಬೇರೆ ಕಡೆಲ್ಲ ಹೋಗೋ ಪ್ಲ್ಯಾನ್ಸ್ ಇದೆ. ಅದು ನಿಮಗೆ ಸರ್ಪ್ರೈಸ್ ಆಗಿರುತ್ತೆ. ಸೊ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಣ, ಟ್ರೈ ಮಾಡೋಣ. ತುಂಬ ಕಡೆ ಹೋಗ್ಬೇಕಂತ ಫೀಲ್ ಇದೆ. ಸೊ ಮನೇಲಿ ನಾನು ಒಬ್ಬಳೇ ಅಲ್ವಾ, ಸೊ ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅದಕ್ಕಾಗಿ ನನ್ನ ಫ್ರೆಂಡ್ನ ಅಷ್ಟೊಂದು ಮಾಡ್ಕೊಳಲ್ಲ. ಸೊ ಅದಕ್ಕೆ ಈಗ ಒಂದು ಪ್ಲ್ಯಾನಲ್ಲಿದ್ದೀನಿ. ಆ ಪ್ಲ್ಯಾನ್ ಸರ್ಪ್ರೈಸ್ ಆಗಿರುತ್ತೆ, ನೋಡೋಣ. ಹಂಗೆ ನಾನು ಪಾತ್ರೆ ತಂದುಬಿಟ್ಟು ಸಿಗ್ತೀನಿ ಅಲ್ಲಿವರೆಗೂ. ಸ್ಕೂಲ್ ಫೋಟೋಸ್ ಎಲ್ಲ ನನ್ನ ಹತ್ರ ಇರ್ಬೋದು. ಸೊ ಸ್ಕೂಲ್ ಫೋಟೋಸ್ ಏನಾದ್ರು ಸಿಕ್ಕಿದ್ರೆ ನಾನು ಪೋಸ್ಟ್ ಮಾಡ್ತೀನಿ. ಸ್ಕೂಲ್ ಫೋಟೋಸ್ ಏನಾದ್ರು ಸಿಕ್ಕಿದ್ರೆ. ಸೊ ಅದು ಸ್ಕೂಲ್ ಫೋಟೋಗಳೆಲ್ಲ ಅದೆಲ್ಲ ಹಾಕ್ಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅದೊಂದು ಸತಿ ನೋಡಿದ್ರೆ ಒಂಥರ ಏನೋ ಅಂತಾರಲ್ಲ, ನಾವು ಚೈಲ್ಡ್ಹುಡ್ಡಲ್ಲಿ ಏನೇನು ಮಾಡ್ತದೆಲ್ಲ ನೆನಪಾಗ್ತಾ ಇರುತ್ತೆ ನಾವು ಫೋಟೋಸ್ ನೋಡ್ತಾ ಇದ್ದರೆ. ಸೊ ಅದನ್ನೆಲ್ಲ ಕ್ರೇಜಿ ಅಂತ ಹೇಳ್ಬೋದು ನಾವು.
ಅದನ್ನು ಮೆಮೊರೀಸ್ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಈಗ ಫೀಲ್ ಆಗ್ತದೆ ಏನಂತಂದರೆ ನಾವೀಗ ಅಮ್ಮ ಅದನ್ನು ಮಾಡಮ್ಮ ಇದನ್ನು ಮಾಡಿದ್ದೀಯಮ್ಮ, ಸಾಂಬಾರು ಆಯಿತಾ, ಅನ್ನ ಆಯಿತಾ, ಏನು ಮಾಡಿದ್ದೆ ಸ್ಪೆಷಲು, ಅದರೆಲ್ಲ ಕೇಳ್ತಾ ಇರ್ತೀವಿ. ಇವಾಗ ನಾವು ಆ ಥರ ಕೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಏಕೆಂದರೆ ನಾವು ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಬಂದಿರ್ತೀವಿ. ಸೊ ಆ ಥರ ಕೇಳೋಕ್ಕಾಗಲ್ಲ. ಅದನ್ನೆಲ್ಲ ಫೀಲ್ ಆಗುತ್ತೆ ಒಂದೊಂದು ಟೈಮಲ್ಲಿ. ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಂತ ಹುಟ್ಟಿದ ಮೇಲೆ ಇವೆಲ್ಲ ಇರುತ್ತೆ. ಹೆಣ್ಮಕ್ಳು ಅಂತಲ್ಲ, ಸಮ್ಟೈಮ್ಸ್ ಗಂಡ್ಮಕ್ಳಿಗೂ ಈ ಥರ ಫೀಲ್ ಆಗಿರುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಯಾರ್ಯಾರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹುಣ್ಸೆಹಣ್ಣು ಹುಣ್ಸೆಹಣ್ಣು ಅದನ್ನು ಜಜ್ಜಿ ಸಕ್ಕರೆ ಖಾರದ ಪುಡಿ ಎಲ್ಲ ಹಾಕಿ ಜಜ್ಜಿ ಅದನ್ನು ಯಾರು ಸ್ಕೂಲಿಗೆ ತೊಗೊಂಡು ಹೋಗಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅಂಥ ಕಿತ್ತಾಪತಿ ಕೆಲಸ ಮಾತ್ರ ನಾನು ತುಂಬ ಮಾಡಿಬಿಟ್ಟಿದ್ದೀನಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ನಮ್ಮ ಕನ್ನಡ ಮಾಸ್ಟ್ರು ಆಗಿರ್ಬೋದು, ನಮ್ಮ ಸೈನ್ಸ್ ಮೇಡಮ್ ಆಗಿರ್ಬೋದು, ಅವ್ರು ಕೂತ್ಕೊಂಡು ಪಾಠ ಮಾಡ್ತಾಯಿದ್ರೆ ನಾವು ಹಿಂದ್ಗಡೆ ಜಜ್ಕೊಂಡು ಹೋಗಿರ್ತೀವಲ್ಲ, ಅದನ್ನು ನಿಧಾನಕ್ಕೆ ತಿಂತಾಯಿದ್ದು. ಲಾಸ್ಟಲ್ಲಿ ನಾನು ಕೇಳಿರೋ ಪಾಠ ಏನಮ್ಮ ಅಂತಂದರೆ ನಮ್ಗೆ ಆನ್ಸರಿಗೆ ಗೊತ್ತಿರ್ತಾರಿಲ್ಲ. ಆ ಥರ ಎಲ್ಲ ಮಾಡ್ಬಿಟ್ಟು ಬೇಯಿಸ್ಕೊಂಬಿಟ್ಟಿದ್ವಿ. ಸೊ ಈ ಥರ ಕೇಳೋಕ್ಕೆ, ಈ ಥರ ಎಲ್ಲ ಮಾತಾಡೋಕ್ಕೆ ಸ್ವಲ್ಪ ಕ್ರೇಜಿ ಆಗ್ತಾಯಿದೆ. ಸೊ ತುಂಬ ಮಜಾ ಇತ್ತು ಮಾತ್ರ ಚಿಕ್ಕ ವಯಸ್ಸಲ್ಲಿ, ಚೈಲ್ಡ್ಹುಡ್ಡಲ್ಲಿ. ಸೊ ಈಗ ಆ ಥರ ಮಜಾ ಸಿಗಲ್ಲ. ಸೊ ಚಕ್ಕರ್ ಹೊಡೆಯೋದು, ಪಾರ್ಕು, ಅದು ಇದು, ಆಮೇಲೆ ಮಾವಿನಕಾಯಿ ಕದಿಯೋದು ಅವೆಲ್ಲ ಕ್ರೇಜಿ ಅಂತ ಹೇಳ್ಬೋದು. ಈಗ ಅದನ್ನು ಮಾಡೋದಕ್ಕಾಗಲ್ಲ. ಈ ಥರ ಯಾರು ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂತರ ಯಾರೇನಿದ್ದಾರೆ ನೋಡ್ತೀನಿ ನಾನು. ನೀವು ನೋಡ್ತಾ ಇರ್ಬೋದು ಏನು ರೆಡಿ ಆಗ್ಬಿಟ್ಟು ಎಲ್ಲಿಗೋ ಹೋಗ್ತಾ ಇದ್ದಾಳಂತ. ನಾನಿವಾಗ ನಮ್ಮ ಫ್ರೆಂಡ್ದು ಎಂಗೇಜ್ಮೆಂಟ್ ಐತೆ ಸಂಡೇ. ಸೊ ಅದಕ್ಕಾಗಿ ಸ್ವಲ್ಪ ಮೆಹಂದಿ ಬಿಡಿಸ್ಕೊಬೇಕಾಗಿತ್ತು ಅಂತ ಮಾದಕ್ನಳ್ಳಿ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ, ಓಕೆನಾ? ಈ ಭಯ ಇದ್ದಾರಲ್ವಾ, ನಾವು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ ಅಂತಲೇ ಹೋದು. ಸೊ ಲಾಸ್ಟಲ್ಲಿ ನೋಡಿದ್ರೆ ನಮಗೆ ಒಂಚೂರು ಇಷ್ಟನೇ ಆಗಲಿಲ್ಲ. ಅದಕ್ಕೇ ಒಂದು ಕೈಗೆ ಬಿಡಿಸ್ಕೊಂಡು 100 ರೂಪಾಯಿ ಕೊಟ್ಬಿಟ್ಟು ಬಂದುಬಿಟ್ಟು.